ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆದರೆ ಚೆನ್ನಾಗಿರುತ್ತೆ, ಯಾವ ಒಂದು ಕಾರಣಕ್ಕೆ ಎಲಿಮಿನೇಟ್ ಆಗಬಹುದು ಅಂದರೆ ಅಂತೆ ಇಲ್ಲಿ ಇರುತ್ತಲ್ಲ. ಈಗ ಈ ವಾರ ಮನೆಯಿಂದ ಹೊರಗಡೆ ಹೋಗೋಕ್ಕೆ 5 ಜನ ನಾಮಿನೇಷನ್ ಆಗಿದ್ದಾರೆ. ಹೌದು, ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದರು ಗಿಲ್ಲಿಯವ್ರು ಮಾಡಿದ್ದು ತಪ್ಪಿತ್ತು, ಹಾಗೆ ಹೀಗೆ. ಇಲ್ಲಿ ಅವ್ರ ಭವಿಷ್ಯನ ಅಂದರೆ ಈಗ 5 ಜನ ಏನು ನಾಮಿನೇಟ್ ಆಗಿದ್ದಾರೆ ಅವ್ರ 5 ಜನದ ಭವಿಷ್ಯನ ಇಲ್ಲಿ ಹಾಳು ಮಾಡ್ತಾ ಇದ್ದಾರೆ ಗಿಲ್ಲಿಯವರು ಅಂತ ಇಲ್ಲಿ ಹೇಳಿದ್ರು. ನೋಡೋಣ ಯಾರ ಭವಿಷ್ಯ ಇಲ್ಲಿ ಯಾರು ಹಾಳು ಮಾಡ್ಕೊಂಡ್ರು, ಯಾರು ಹಾಳು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನೋಡ್ತಾ ಹೋಗೋಣ. ಈ ವಾರ ಸದ್ಯಕ್ಕೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರೆ ಚೆನ್ನಾಗಿರುತ್ತೆ ಅಂದರೆ ಎಲಿಮಿನೇಟ್ ಆದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿ ಕಂಪ್ಲೀಟ್ ಆದ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸದ್ಯಕ್ಕೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ 5 ಜನ ನಾಮಿನೇಷನ್ ಆಗಿದ್ದಾರೆ. ಒಂದು ಸ್ಪಂದನ ಅವರು, ರಾಶಿಕಾ ಅವರು, ಧನುಷ್ ಅವರು, ಮತ್ತಿಲ್ಲಿ ಅಶ್ವಿನಿ ಅವರು ಮತ್ತೆ ಧ್ರುವಂತ್ ಅವರು. ಮೇನ್ ಆಗಿ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರೇ ಎಲಿಮಿನೇಟ್ ಆದರೂ ಕೂಡ ಈ ವಾರ ಇವನ್ ನೀವು ತಗೊಳ್ಬೋದು, ಸ್ಪಂದನ ಅವ್ರು ಎಲಿಮಿನೇಟ್ ಆಗಲಿ ಅಥವಾ ಧನುಷ್ ಅವ್ರು ಇರ್ಬೋದು ಅಥವಾ ರಾಶಿಕಾ ಅವ್ರು ಇರ್ಬೋದು, ಅಶ್ವಿನಿ ಅವ್ರು ಇರ್ಬೋದು, ಧ್ರುವಂತ್ ಅವ್ರು ಇರ್ಬೋದು, ಯಾರೇ ಎಲಿಮಿನೇಟ್ ಆದರೂ ಕೂಡ ಇಲ್ಲಿ ಒಂದಂತೂ ಹೇಳ್ತಾರೆ, ಗಿಲ್ಲಿಯಿಂದನೇ ನಾನು ಈ ವಾರ ಮನೆಯಿಂದ ಹೊರಗಡೆ ಹೋದೆ ಅಂತಂದ್ಬಿಟ್ಟು. ಏನಕ್ಕೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಈ ವಾರದ ನಾಮಿನೇಷನ್ ಮೇನ್ ಆಗಿ ಇಲ್ಲಿ ಗಿಲ್ಲಿಯವ್ರ ಕೈಲಿ ಇತ್ತು ಅಂತಂದ್ಬಿಟ್ಟು. ಅಂದರೆ ಈ ಒಂದು ಪಾಯಿಂಟ್ ಏನಾಗುತ್ತೆ ಅಂತಂದರೆ ಅವರು ಕ್ಯಾಪ್ಟನ್ ಆಗಿದ್ರು, ಹೌದು. ಇಲ್ಲಿ ಗಿಲ್ಲಿಯವರು ಯಾರ ಭವಿಷ್ಯನೂ ಇಲ್ಲಿ ಹಾಳು ಮಾಡ್ತಾರೆ. ಮೊದಲನೇದಾಗಿ ಅದನ್ನ ಅವರು ತಿಳ್ಕೋಬೇಕಾಗಿದೆ. ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಇಲ್ಲಿ ನಿಲ್ಸಿದ್ಯಾರು ಹೇಳಿ, ಹೌದು ಇಲ್ಲಿ ಡಿಸಿಷನ್ ತಗೋಬೇಕಿತ್ತು. ಕ್ಯಾಪ್ಟನ್ ಆದ್ಮೇಲೆ ಯಾರಾದ್ರೂ ಒಬ್ಬರನ್ನ ಇಲ್ಲಿ ಅವರು ಖಂಡಿತವಾಗ್ಲೂ ನಾಮಿನೇಟ್ ಮಾಡಲೇಬೇಕಿತ್ತು. ಯಾವ ರೀಸನ್ ಕರೆಕ್ಟ್ ಇತ್ತು ಅಂತ ಅವ್ರಿಗೆ ಅನಿಸ್ತಾವ ಗಿಲ್ಲಿಯವ್ರಿಗೆ, ಅವ್ರು ಇಲ್ಲಿ ನಾಮಿನೇಟ್ ಮಾಡಿದ್ರು. ಅಂದ್ರೆ ಫೇವರಿಸಮ್ ಮಾಡಿದ್ರು, ಅದು ಇದು ಅಂತ ಹೇಳ್ಬಿಟ್ಟು ಸುಮಾರು ಇಲ್ಲಿ ಅಶ್ವಿನಿ ಅವರು ಮಾತಾಡಿದ್ರು, ರಾಶಿಕಾ ಅವರು ಮಾತಾಡಿದ್ರು, ಇವನ್ ಧ್ರುವಂತ್ ಅವರು ಅಷ್ಟೇ ಉರಿತಿರೋ ಬೆಂಕಿಗೆ ತುಪ್ಪನ ಚೆನ್ನಾಗಿ ಇಲ್ಲಿ ಹಾಕಿದ್ರು. ಅಂದ್ರೆ ಕೆಲವೊಬ್ರು ಹೇಳ್ತಾರಲ್ಲ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವರಿಗೆ ಧ್ರುವಂತ್ ಅವರು ಸಖತ್ತಾಗಿ ಬಕೆಟ್ ಹಿಡಿತಾರೆ. ಆಲ್ಮೋಸ್ಟ್ ಎಲ್ಲೋ ರೂಮು ರೆಡ್ ರೂಮ್ ಅಂತ ಏನು ಹೇಳ್ತಾರೋ, ಈಗ ಎಲ್ಲೋ ರೂಮಲ್ಲಿ ಎಲ್ಲರೂ ಕೂಡ ಖಾಲಿ ಹಾಕ್ತಾ ಹೋಗ್ತಾನೆ ಇದ್ರು. ಈಗ ಉಳ್ಕೊಂಡಿರೋದು ಅಶ್ವಿನಿ ಅವರು, ಧ್ರುವಂತ್ ಅವರು. ನೋಡೋಣ ಈ ವಾರ ಯಾರು ಇಲ್ಲಿ ಹೊರಗಡೆ ಹೋಗ್ತಾರೆ ಅಂತ ಅಂದ್ಬಿಟ್ಟು. ಇವಾಗ ಅವ್ರದ್ದೊಂದು ಗ್ರಾಫ್ ಏನಿತ್ತು, ಕಳೆದ ವಾರ ಫ್ಯಾಮಿಲಿ ವೀಕ್ ಇತ್ತು, ಎಲ್ಲರೂ ಕೂಡ ಸಖತ್ ಎಂಜಾಯ್ಮೆಂಟ್ ಮಾಡಿದ್ರು. ಅಂದ್ರೆ ಏನು ಬಿಗ್ ಬಾಸ್ ಮನೆಗೆ ಬಂದ್ರು ಫ್ಯಾಮಿಲಿಗಳು ಎಲ್ಲರೂ ಕೂಡ ಸಖತ್ತಾಗಿ ಗ್ರಾಫ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕಾವ್ಯ ಅವ್ರನ್ನ ನೀವು ನೋಡಬೇಕು, ಅವ್ರ ಫ್ಯಾಮಿಲಿ ಬಂದಿದ ತಕ್ಷಣನೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದ ತಕ್ಷಣನೇ ಅವ್ರದ್ದೊಂದು ಗ್ರಾಫ್ ಏನಿತ್ತು ತುಂಬಾನೇ ಹೈ ಇತ್ತು. ಆ ಒಂದು ಗ್ರಾಫ್ ತುಂಬಾನೇ ಕೆಳಗಡೆ ಹೋಯ್ತು. ಅಂದ್ರೆ ಅವ್ರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದ ತಕ್ಷಣನೇ ಇಲ್ಲಿ ಮೇನ್ ಆಗಿ ಹೊರಗಡೆ ವಿಚಾರನ ಯಾವಾಗ ಇಲ್ಲಿ ಮಾತಾಡಿದ್ರು, ಅವ್ರು ಯಾವಾಗ ಇಲ್ಲಿ ತಿಳ್ಕೊಂಡ್ರೋ, ಈಗ ಅವ್ರು ಏನೇ ಮಾಡ್ತಿದ್ರು ಕೂಡ ಅದು ತಪ್ಪಾಗಿ ಕಾಣಿಸ್ತದೆ ಕೆಲವೊಬ್ಬರಿಗೆ. ಬಟ್ ಆ ಒಂದು ಸಿಚುವೇಶನ್ ಅವ್ರು ಮಾಡಿದ್ದು ತಪ್ಪೇ ಇಲ್ಲ ಅಂತ ಖಂಡಿತವಾಗ್ಲೂ ಇಲ್ಲಿ ಹೇಳಲ್ಲ. ಆದ್ರೆ ನಾಮಿನೇಷನ್ ವಿಚಾರದಲ್ಲಿ ಗಿಲ್ಲಿ ಅವರಂತೂ ಇಲ್ಲಿ ಫೇವರಿಸಮ್ ಮಾಡಲೇ ಇಲ್ಲ. ಒಂದು ಸ್ಟ್ರಾಂಗ್ ಆದ ರೀಸನ್ ಕೊಡಬೇಕಿತ್ತು. ಇಲ್ಲಿ ರಕ್ಷಿತ್ ಅವರು 3 ಸತಿ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಆದ್ರೆ ರೀಸನ್ ಏನಂತ ಕೊಟ್ರು, ರೀಸನ್ ಅಷ್ಟು ಕರೆಕ್ಟ್ ಆಗಿರ್ಲಿಲ್ಲ. ಸಿಲ್ಲಿ ರೀಸನ್ ನ ಕೊಟ್ರು. ಸ್ಟ್ರಾಂಗ್ ಆಗಿರೋ ರೀಸನ್ ನ ಕೊಟ್ಟಿದ್ರೆ ಖಂಡಿತವಾಗ್ಲೂ ಇಲ್ಲಿ ಗಿಲ್ಲಿ ಅವರೇ ಹೇಳಿದ್ರು, ಇಲ್ಲಿ ಫ್ಯಾಮಿಲಿ ವಿಚಾರನ ಏನಾದ್ರೂ ಇಲ್ಲಿ ಮಾತಾಡಿದ್ರೆ ಇಲ್ಲಿ ನಾಮಿನೇಟ್ ಮಾಡ್ಬೋದಿತ್ತು ಅಂತ ಇಲ್ಲಿ ಹೇಳಿದ್ರು. ಯಾರು ಕೂಡ ಮಾತಾಡಲೇ ಇಲ್ಲ. ಧನುಷ್ ಅವ್ರು ಇರ್ಬೋದು, ರಕ್ಷಿತ್ ಅವ್ರು ಇರ್ಬೋದು, ನಾಮಿನೇಷನ್ ಮಾಡಿದ್ರು. ಬಟ್ ಆದ್ರೆ ಇಲ್ಲಿ ಏನಾಯ್ತು ಎಂಡಿಂಗ್ ರಿಸಲ್ಟು, ಇಲ್ಲಿ ಸ್ಟ್ರಾಂಗ್ ಆದ ರೀಸನ್ ಇರಲಿಲ್ಲ ಅಂತಾನೆ ಇಲ್ಲಿ ಗಿಲ್ಲಿ ಅವರು ಕಾವ್ಯರ್ನ ನಾಮಿನೇಟ್ ಮಾಡಲಿಲ್ಲ. ಈಗ ಮೇನ್ ಆಗಿ ಇನ್ನೊಂದೇನಪ್ಪ ಅಂತಂದ್ರೆ, ಕಳೆದ ವಾರ ಇಲ್ಲಿ ಮಾಳು ಅವರು ಮತ್ತೆ ಸೂರಜ್ ಅವರು ಇಬ್ರು ಕೂಡ ಇಲ್ಲಿ ಎಲಿಮಿನೇಟ್ ಆಗಿ ಹೋದ್ರು. ಆದ್ರೆ ಮಾಳು ಅವರು ಏನೊಂದು ಇಂಟರ್ವ್ಯೂ ಕೊಟ್ಟರು ಎಲ್ಲರೂ ಕೂಡ ಇಲ್ಲಿ ಅಬ್ಸರ್ವ್ ಮಾಡಿರ್ತೀರಾ. ಅಂದ್ರೆ ಇಂಟರ್ವ್ಯೂ ಕೊಡೋಕೆ ಮುಂಚೆನೆ ಸ್ಪಂದನ ಅವರು, ಮಾಳು ಅವರು ಇಬ್ರು ಕೂಡ ಬಾಟಮ್ ನಲ್ಲಿ ಇದ್ದಾಗ, ಇಲ್ಲಿ ಇಬ್ರು ಕೂಡ ಕಾರಲ್ಲಿ ಕೂತಾಗ ಮಾಳು ಅವರು ಹೊರಗಡೆ ಬಂದ ತಕ್ಷಣ ಸುಮಾರು ಜನ ಇಲ್ಲ ಮಾಳುವರೇ ಇರಬೇಕಿತ್ತು ಅಂತ ಅಂದ್ಬಿಟ್ಟು 70% ಜನಗಳು ಇಲ್ಲಿ ಹೇಳಿದ್ರು ಸ್ಪಂದನ ಏನು ಆಡ್ತಲ್ಲ, ಯಾಕೆ ಇಟ್ಕೊಂಡ್ರು, ಹಾಗೆ ಹೀಗೆ ಬೇಕು ಅಂತ ಅವ್ರನ್ನ ಪುಷ್ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಬಟ್ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ, ಅವ್ರು ಯಾವಾಗ ಬಂದು ಇಂಟ್ರ್ಯೂಗಳಲ್ಲಿ ಮಾತಾಡಿದ್ರು, ಅಂದ್ರೆ ಅವ್ರು ಏನೋ ಅನ್ಕೊಂಡಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಮಾತಾಡಿದ್ದೇ ಬೇರೆ, ಇಲ್ಲಿ ಹೊರಗಡೆ ಬಂದ ಮೇಲೆ ಅಂತ ಮಾತಾಡಿದ್ದೇ ಬೇರೆ. ಅಂದ್ರೆ ನಾನು ಅನ್ನೋ ಅಹಂ ಅವ್ರ ತಲೆಯಲ್ಲಿ ಇದೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಇಲ್ಲಿ ಜನಗಳು ಬೈದ್ರು. ಅದರಲ್ಲೂ ಕೂಡ ಅವರೊಂದು ಹೇಳಿದ್ರು, ಗಿಲ್ಲಿ ಏನು ಆಟ ಆಡ್ತಾ ಇಲ್ಲ ಅಂತ ಹೇಳಿದ್ರು. ಏನ್ ಆಟ ಆಡ್ತಾ ಇದ್ದಾನೆ, ನಗಿಸ್ತಾ ಇದ್ದಾನೆ ಅಷ್ಟೇ ಅಂತ ಇಲ್ಲಿ ಹೇಳಿದ್ರು. ಯಾರು ಗೆಲ್ಬೇಕು ಅಂತಂದ್ರೆ, ನನಗೇನೋ ನಾನೇ ಇದ್ದಿದ್ರೆ ನಾನೇ ಗೆಲ್ಬೇಕು ಅಂತ ಅನ್ನಿಸ್ತು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾತಾಡಿದಾಗ ಏನಾಗುತ್ತೆ ಅಂತಂದ್ರೆ, ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅಂದ್ರೆ ಇವರೊಬ್ಬರೇ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿದ್ದ ಅಂತ ಅಂದ್ಬಿಟ್ಟು. ಅದಕ್ಕೆ ಕೆಲವೊಬ್ರು ಸಿಕ್ಕಾಪಟ್ಟೆ ಮಾಡುವವರೆಗೂ ಕೂಡ ಸಖತ್ತಾಗಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನೂ ಕೆಲವೊಬ್ರು ಡೈರೆಕ್ಟ್ ಆಗಿ ಬೈದಿದ್ದಾರೆ. ಇವ್ರು ಯಾವಾಗ ಇಂಟರ್ವ್ಯೂಲಿ ಬಂದು ಮಾತಾಡಿದ್ರು, ಮಾಡು ಬಂದಿದ್ದೆ ಕರೆಕ್ಟು, ಸ್ಪಂದನ ಅವರು ಉಳ್ಕೊಂಡಿದ್ದೆ ಇಲ್ಲಿ ಬೆಟರ್ ಅಂತ ಹೇಳಿದ್ರು. ಅದಕ್ಕೆ ಹೇಳೋದು, ಕೆಲವೊಂದ್ಸತಿ ಇಲ್ಲಿ ಕಂಪೇರ್ ಮಾಡಿದಾಗ ನಾವು ಬಿಗ್ ಬಾಸ್ ಮನೆ ಒಳಗಡೆ ಲೈವ್ ಕೂಡ ನೋಡಿರ್ತೀವಿ, ಹೌದು ಕೆಲವೊಬ್ರು ಲೈವ್ನ ಕೂಡ ಇಲ್ಲಿ ನೋಡ್ತಾ ಇರ್ತೀರಾ. ಕೆಲವೊಂದು ವಿಚಾರಗಳನ್ನ ಇಲ್ಲಿ ಅವರು ಕೂಡ ಅಬ್ಸರ್ವ್ ಮಾಡಿರ್ತಾರೆ. ಯಾರು ಬೆಸ್ಟ್ ಆಗಿ
ಆಡ್ತಾ ಇದಾರೆ, ಯಾರು ಬೆಟರ್ ಆಗಿ ಆಡ್ತಾ ಇದಾರೆ, ಇಲ್ಲಿ ಯಾರು ಕಂಟೆಂಟ್ ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ಯಾರ್ಯಾರು ಸ್ಪಂದನ ಅವರು ಎಲಿಮಿನೇಟ್ ಆಗ್ಲಿಲ್ಲ, ಮಾಳು ಅವರು ಇಲ್ಲಿ ಎಲಿಮಿನೇಟ್ ಆಗ್ಬಾರ್ದಿತ್ತು ಅಂತ ಹೇಳ್ತಾ ಇದ್ರು, ಇವಾಗ ಅರ್ಥ ಆಗಿರುತ್ತೆ ಮಾಳು ಅವರು ಯಾಕೆ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಈಗ ಎಲ್ರಿಗೂ ಗೊತ್ತಾಗಿರುತ್ತೆ, ಕಂಟೆಂಟ್ ಕೊಡೋದು ಒಂದೇ ಅಲ್ಲ, ಕೆಲವೊಬ್ರು ವ್ಯಕ್ತಿತ್ವ ಇಲ್ಲಿ ನಾವು ನೋಡಿರೋದೇ ಬೇರೆ ಇರುತ್ತೆ, ಹೊರಗಡೆ ಬಂದ್ಮೇಲೆ ಅವ್ರು ಮಾತಾಡ್ತಾರಲ್ಲ ಆ ಒಂದು ವ್ಯಕ್ತಿತ್ವನೇ ಬೇರೆ ಇರುತ್ತಲ್ವಾ, ಅದಕ್ಕೋಸ್ಕರನೇ ಅವರು ಮೇನ್ ಆಗಿ ಎಲಿಮಿನೇಟ್ ಆಗಿರೋದು ಅಂತ ಬಿಟ್ಟು. ಈಗ ಮಾಡೋರಿಗೆ ಸುಮಾರು ಜನ ಬೈತಿದ್ದಾರೆ, ಬಟ್ ಸಪೋರ್ಟ್ ಮಾಡೋರು ಸ್ವಲ್ಪ ಜನ ಇದ್ದಾರೆ ಬಿಡಿ. ಈಗ ನೋಡಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಹೇಗಿದೆ ಅಂತಂತ ಅಂದ್ರೆ, ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಸ್ಪಂದನ ಅವರು, ನೋಡ್ಬೋದು ಕಳೆದ ವಾರನೂ ಆಗಿದ್ರು, ಈ ವಾರನೂ ಕೂಡ ಇಲ್ಲಿ ಆಗಿದ್ದಾರೆ. ಎಲ್ಲರೂ ಕೂಡ ಈಸಿಯಾಗಿ ಗೆಸ್ ಮಾಡ್ಬಿಡ್ಬೋದು. ಇಲ್ಲಿ ಸ್ಪಂದನ ಅವರು ವೀಕ್ ಆಗಿ ಕಾಣಿಸ್ಕೊಂತಿದ್ದಾರೆ. ನಿನ್ನೆ ಅಷ್ಟೇ ಗೇಮ್ ಏನಿತ್ತು ಇಲ್ಲಿ ನೀವು ಕೂಡ ನೋಡಿರ್ತೀರಾ, ಬಿಲ್ಲೆಗಳನ್ನ ಏನ್ ಜೋಡಿಸ್ಬೇಕು, ರಾಶಿಕ್ ಅವರು ಸ್ಪಂದನ ಅವ್ರನ್ನ ಈಸಿಯಾಗಿ ಒಂದೇ ಕೈಯಲ್ಲಿ ಎಳೆದ್ಬಿಟ್ಟು ಆ ಕಡೆ ಸರ್ಸಾಕ್ಬಿಟ್ರು. ಅದರಲ್ಲೂ ಕೂಡ ಕುಸ್ತಿ ಕೂಡ ಆಡಕ್ ಹೋದ್ರು. ಸ್ಪಂದನ ಅವರು ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲಿ ಪೈಪೋಟಿ ನೀಡಲೇ ಇಲ್ಲ. ಈ ವಾರ ಅಂದ್ರೆ ಕಳೆದ ವಾರ ಮಿಸ್ ಆದ್ರು, ಈ ವಾರ ಇಲ್ಲಿ ಸ್ಪಂದನ ಅವ್ರು ಹೋಗಬಹುದು ಅಂದ್ಕೊಂಡು ಕೆಲವೊಬ್ಬರಿಗೆ ಅನ್ಸುತ್ತೆ. ಖಂಡಿತವಾಗ್ಲೂ ಅವ್ರು ಹೋಗೋದು ಸ್ವಲ್ಪ ಡೌಟ್ ಅಂತ ನಾನು ಅನ್ಕೊಂತೀನಿ. ಅಂದ್ರೆ ಒಂದು 10% ಡೌಟ್ ಇದೆ. ಏನಕ್ಕೆ ಅಂದ್ರೆ ಅವ್ರದೊಂದು ಗ್ರಾಫ್ ಏನಿತ್ತು ಅದೇ ರೀತಿ ಇಲ್ಲಿ ಇದೆ. ಅಂದ್ರೆ ಅವ್ರ ಫಾಲೋವರ್ಸ್, ಅವ್ರಿಗೂ ಅಂತ ಅಭಿಮಾನಿಗಳು ಇಲ್ಲಿ ಇದ್ದೇ ಇರ್ತಾರಲ್ವಾ, ಹೌದು ಅವ್ರ ಫ್ಯಾನ್ ಫಾಲೋವರ್ಸ್ ಅಂತೂ ಇಲ್ಲಿ ಸ್ಪಂದನ ಅವ್ರಿಗೆ ಸಖತ್ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಗೇಮ್ ಒಂದೇ ಅಲ್ಲ, ವ್ಯಕ್ತಿತ್ವದ ಆಟ ಅಂತ ಕೂಡ ಇಲ್ಲಿ ಹೇಳ್ತಾರೆ ಕೆಲವೊಬ್ರು. ಬಿಗ್ ಬಾಸ್ ಅಂದ್ರೆ ಎಲ್ಲನೂ ಕೂಡ ಓವರ್ ಆಲ್ ಆಗಿ ಇಲ್ಲಿ ನೋಡಕ್ ಹೋದ್ರೆ ಗೇಮ್ ಅಂತ ಬಂದಾಗ ಹಿಂದೆ ಬಿದ್ದಿದ್ದಾರೆ, ಹೌದು. ಬಟ್ ಕೆಲವೊಂದು ವಿಚಾರಗಳಲ್ಲಿ ಸ್ಪಂದನ ಅವರು ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಅದಂತೂ ಬೆಟರ್ ಆಗಿದೆ ಅಂತಾನೆ ಹೇಳ್ಬೋದು. ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ ಸ್ಪಂದನ ಅವ್ರು ಹೋಗೋದು ಸ್ವಲ್ಪ ಡೌಟು ಅಂತಾನೆ ಅನ್ಕೊಂತೀನಿ. ಇನ್ನಿಲ್ಲಿ ರಾಶಿಕ್ ಅವರಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ. ಏನಕ್ಕೆ ಅಂತಂದ್ರೆ ಟಾಸ್ಕ್ ಅಲ್ಲಿ ಕ್ವೀನ್ ಅಂತ ಹೆಸರು ಪಡ್ಕೊಂಡಿದ್ದಾರೆ, ಹೌದು. ಟಾಸ್ಕ್ ಅಲ್ಲಿ ಸಖತ್ತಾಗಿ ಎಫರ್ಟ್ ಆಗ್ತಾರೆ ಪ್ರತಿಯೊಬ್ರು ಕೂಡ ಅಷ್ಟೇ. ಟಾಸ್ಕ್ ಅಂದ್ರೆ ಫಸ್ಟ್ ಮೈಂಡಿಗೆ ಬರೋದೆ ರಾಶಿಕ್ ಅವ್ರ ಹೆಸರು ಬರುತ್ತೆ ನೋಡಿ. ಈ ವಾರ ಅಂತೂ ಅವ್ರು ಹೋಗೋ ಚಾನ್ಸ್ ಅದೇ. ಅವ್ರದ್ದೇ ಒಂದು ಗ್ರಾಫ್ ಏನಿತ್ತು ಆ ಗ್ರಾಫ್ ಹೈ ಆಗ್ತಾನೆ ಬಂತು. ಅವ್ರ ಫ್ಯಾಮಿಲಿ ರೋಡ್ ಬಂದಾಗ ಸ್ವಲ್ಪ ಅವ್ರ ಮೇಲೆ ಅಂದ್ರೆ ಅವ್ರ ಅಮ್ಮ ಇಷ್ಟು ಹೇಳಿದ್ರು, ಸೂರಜ್ ಅವ್ರ ಜೊತೆ ಮಾತಾಡಬೇಡ ಅಂದ್ರೆ ಒಂದೇ ಕಡೆ ಕುತ್ಕೊಂತಿದ್ಯಾ ಬೇಡ ಅಂತ ಹೇಳಿದ್ರು. ಅವರು ಕೂಡ ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಆದ್ರೂ ಕೂಡ ಈ ವಾರ ಏನೊಂದು ಗೇಮ್ಗಳು ಆಡಿದ್ರು ರಾಶಿಕ್ ಅವರು, ಸಖತ್ತಾಗಿ ಆಡಿದ್ರು. ಈಗ ಅವ್ರದೊಂದು ಗ್ರಾಫ್ ಕೆಳಗಡೆ ಇದ್ದು ಸ್ವಲ್ಪ ಹೈ ಆಗಿದೆ. ಅವರು ಈ ವಾರ ಇಲ್ಲಿ ಎಲಿಮಿನೇಟ್ ಆಗೋದು ಸಿಕ್ಕಾಪಟ್ಟೆ ಡೌಟೇ, ಒಂದು 90% ಡೌಟು ಅಂತಾನೆ ಹೇಳ್ತೀನಿ. ಧನುಷ್ ಅವ್ರನ್ನ ತಗೊಂಡ್ರೆ ಆಲ್ಮೋಸ್ಟ್ ಟಾಸ್ಕ್ ಅಂತ ಬಂದಾಗ ಅವರು ಕೂಡ ಈ ವಾರ ಸಖತ್ತಾಗಿ ಆಡಿದ್ದಾರೆ. ನಿಜವಾಗ್ಲೂ ಕೂಡ ಅವರು ಈ ವಾರ ಹೊರಗಡೆ ಬರಲ್ಲ ಅಂತಂದ್ಬಿಟ್ಟು ಅನ್ನಿಸ್ತದೆ. 90% ಡೌಟ್ ಅಂದ್ರೆ ಇವರೆಲ್ಲರೂ ಕೂಡ ರಾಶಿಕ್ ಅವ್ರು ಇರ್ಬೋದು, ಧನುಷ್ ಅವ್ರು ಇರ್ಬೋದು, 90% ಡೌಟ್ ಇದೆ. ಅವರಂತೂ ಉಳ್ಕೊಂತಾರೆ. ಆಲ್ಮೋಸ್ಟ್ ಟಾಸ್ಕ್ ಅಂತ ಬಂದಾಗ ಕಿಂಗ್ ಅಂತ ಹೆಸರು ಪಡ್ಕೊಂಡಿದ್ದಾರೆ. ಯಾರಪ್ಪ ಟಾಸ್ಕ್ ಅಲ್ಲಿ ಕಿಂಗ್ ಅಂದ್ರೆ ಧನುಷ್ ಅವರು, ಕ್ವೀನ್ ಯಾರಪ್ಪ ಅಂತಂದ್ರೆ ಇಲ್ಲಿ ರಾಶಿಕ್ ಅವರು. ಹೌದು, ಇವರಿಬ್ರು ಸಖತ್ತಾಗಿ ಎಕ್ಸಲೆಂಟ್ ಆಗಿ ಇಲ್ಲಿ ಆಡ್ತಿದ್ರೆ. ಇವರಿಬ್ರು ಹೊರಗಡೆ ಬರೋ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ ಅಂತ ಅನಿಸ್ತದೆ. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವರು, ಇವರು ಕೂಡ ಅಷ್ಟೇ 99.9% ಅಷ್ಟು ಈ ವಾರ ಅವರು ಎಲಿಮಿನೇಟ್ ಆಗೋದು ಡೌಟು ಅಂದ್ರೆ ನನಗೆ ಅನ್ಸುತ್ತೆ. ಅಂದ್ರೆ ರಾಶಿಕ್ ಅವರು, ಧನುಷ್ ಅವರು ಮತ್ತು ಇಲ್ಲಿ ಅಶ್ವಿನಿ ಅವರು ಎಲ್ಲಾರನ್ನೂ ಕೂಡ ಕಂಪೇರ್ ಮಾಡಿದ್ರೆ ಟಾಸ್ಕ್ ಅಂತ ಬಂದಾಗ ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ರು ಏನು ಆಡಲ್ಲ ಹಾಗೆ ಹೀಗೆ ಅಂತ ಬಿಟ್ಟು, ಅದು ಗಿಲ್ಲಿ ಅವ್ರ ಪ್ರಕಾರ. ಆದರೆ ಕಂಟೆಂಟು ಅನ್ನೋದು ಕೂಡ ಇಲ್ಲಿ ಇರುತ್ತಲ್ವಾ, ಏನೇ ಆದರೂ ಕೂಡ ಸ್ವಲ್ಪ ಕಂಟೆಂಟ್ ಬಗ್ಗೆನೂ ಕೂಡ ಇಲ್ಲಿ ಗಮನ ಕೊಟ್ಟೇ ಕೊಡ್ತಾರೆ. ಇಲ್ಲಿ ಅಶ್ವಿನಿ ಅವರು ಈ ವಾರ ಎಲಿಮಿನೇಟ್ ಆಗೋದು ಡೌಟು ಅಂದರೆ ನಾನು ಅನ್ಕೋತೀನಿ. ನಾಮಿನೇಟ್ ಅಂತೂ ಆಗಿಬಿಟ್ಟಿದ್ದಾರೆ, ಆದರೆ ಎಲಿಮಿನೇಟ್ ಆಗೋದು 99.9% ಅಷ್ಟು ಡೌಟು, ಇನ್ನು 1% ಗೊತ್ತಿಲ್ಲ. ಇನ್ನಿಲ್ಲಿ ಉಳ್ಕೊಳ್ಳೋದು ಧ್ರುವಂತವ್ರು. ಯಾರು ಹೋಗ್ತಾರೆ ಯಾರು ಬಿಡ್ತಾರೆ ಅಂತಂತ ಅಂದರೆ ನನ್ನ ಪ್ರಕಾರ ಧ್ರುವಂತವ್ರು ಹೋದರೂ ಕೂಡ ಇಲ್ಲಿ ಹೋಗ್ಬೋದು. ಕಂಟೆಂಟ್ ಏನೋ ಕೊಡ್ತಾ ಇದ್ದಾರೆ, ಹೌದು. ಆದರೆ ಇಲ್ಲಿ ಗಿಲ್ಲಿ ಅವ್ರನ್ನ ಇಲ್ಲಿ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಚಾಲೆಂಜ್ ಹಾಕಿದ್ದಾರೆ. 2 ವಾರ ಏನಿದೆ ಕೊಡ್ತಾ ಇರ್ತೀನಿ, ಹುಡ್ಕೊಂಡು ಬಂದು ಕೊಡ್ತೀನಿ, ಉರಿದು ಮುಕ್ಕು ಬಿಡ್ತೀನಿ ಅಂತೆಲ್ಲ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ತೊಡೆ ತಟ್ಟಿ ಅಶ್ವಿನಿಯವ್ರು ಕೂಡ ಇಲ್ಲಿ ಚಾಲೆಂಜ್ ಹಾಕಿದ್ರು, ನೀನು ಜೋಕರು, ನೀನು ಸರಿ ಇಲ್ಲ, ಫಸ್ಟ್ ಇಲ್ಲಿ ಏನು ಬಟ್ಟೆನ ಸರಿಯಾಗಿ ಹಾಕೋದನ್ನ ಕಲಿ, ಮತ್ತೆ ಹಲ್ಲು ಉಜ್ಕೋ, ಮತ್ತೆ ಕೂದಲನ್ನ ಸರಿ ಮಾಡ್ಕೋ, ನೀಟಾಗಿ ತಲೆ ಬಾಚ್ಕೊ ಅಂತ ಎಲ್ಲ ಇಲ್ಲಿ ಹೇಳಿದ್ರು. ಇವ್ರಿಗೆ ಯಾಕೆ ಬೇಕು? ಹೌದು, ಕಂಟೆಂಟ್ ಕೊಡಬೇಕು ನಿಜ, ಬಟ್ ಈ ರೀತಿಯಾಗಿ ಇನ್ನೊಬ್ಬರನ್ನ ಹೀಯಾಳಿಸ್ಬಿಟ್ಟು ಮಾತಾಡೋದು ಎಷ್ಟು ಸರಿ? ಇಲ್ಲಿ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ್ಮೇಲೆ ಅಂದರೆ ಸೀಕ್ರೆಟ್ ರೂಮ್ಗೆ ಹೋದಾಗ ಧ್ರುವಂತವ್ರ ಬಗ್ಗೆ ಅಯ್ಯೋ ಎಷ್ಟು ಚೆನ್ನಾಗಿ ಇಲ್ಲಿ ಆಟ ಆಡ್ತಾ ಇದ್ದಾರೆ, ರಕ್ಷಿತ್ ಅವ್ರಿಗಿಂತ ಇವರೇ ಬೆಟರ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಸುಮಾರು ಇಲ್ಲಿ ಅನಿಸಿತ್ತು. ಅಂದರೆ ಆ ಒಂದು ವೀಕ್ ಅವ್ರದ್ದು ಗ್ರಾಫ್ ಸಿಕ್ಕಾಪಟ್ಟೆ ಹೈ ಇತ್ತು. ಮತ್ತೆ ಫ್ಯಾಮಿಲಿ ವೀಕ್ ಬಂದಾಗೂ ಕೂಡ ಇಲ್ಲಿ ಅಷ್ಟೇ ಅವ್ರದ್ದೊಂದು ಗ್ರಾಫ್ ಸ್ವಲ್ಪ ಹೈ ಆಗೇ ಇತ್ತು. ಬಟ್ ಈ ವೀಕ್ ಏನು ಸ್ಟಾರ್ಟ್ ಆಯಿತು, ಸ್ಟಾರ್ಟಿಂಗ್ ಡೇ ಇಂದನೂ ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮತ್ತೆ ಅಶ್ವಿನಿ ಅವರಿಗೆ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾ ಇದ್ದಾರಂತೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿದೆ. ಅವರು ಮಾಡ್ತಿರೋದು ಕೂಡ ಇಲ್ಲಿ ಹಾಗೆ ಇದೆ. ನಾನು ಇರಲಿಲ್ಲ ಅಂತಂದ್ರೆ ನಿಮ್ಮನ್ನ ಇವರೆಲ್ಲ ಕೂಡ ಉರಿದು ಮುಕ್ಕು ಬಿಡೋರು ಅಂತ ಇಲ್ಲಿ ಹೇಳ್ತಾರೆ. ಯಾರಿಂದನೂ ಕೂಡ ಇಲ್ಲಿ ಯಾರು ಇರಕ್ ಆಗೋದೇ ಇಲ್ಲ. ಅಂದ್ರೆ ಒಬ್ಬರನ್ನ ಬಿಟ್ಟು ಒಬ್ಬರ ಜೊತೆ ಇಲ್ಲಿ ಸ್ನೇಹ ಮಾಡಲೇಬೇಕಾಗತ್ತೆ, ಮಾತಾಡಬೇಕಾಗ ಸನ್ನಿವೇಶ ಅಂತೂ ಇಲ್ಲಿ ಬಂದೇ ಬರುತ್ತೆ. ನೀವು ಅಬ್ಸರ್ವ್ ಮಾಡಿರ್ತೀರಾ, ಫಸ್ಟ್ ಇಲ್ಲಿ ಅಶ್ವಿನಿ ಅವರು ಜಾನ್ವಿ ಅವ್ರ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು. ಅದಾದ್ಮೇಲೆ ಇಲ್ಲಿ ಧ್ರುವಂತವ್ರ ಜೊತೆ ಇಲ್ಲಿ ಮಾತಾಡ್ತಾರೆ. ಧ್ರುವಂತವ್ರು ಹೋದ್ಮೇಲೆ ರಕ್ಷಿತ್ ಅವ್ರ ಹತ್ರ ಮಾತಾಡ್ಬೋದು. ಈ ರೀತಿಯಾಗಿ ಅಂದ್ರೆ ಒಬ್ಬರಾದ್ಮೇಲೆ ಒಬ್ರು ಇಲ್ಲಿ ಆಪ್ಷನ್ ಅಂತೂ ಇದ್ದೇ ಇರುತ್ತೆ. ಬಿಗ್ ಬಾಸ್ ಮೇಲೆ ಯಾರು ಕೂಡ ಅದೇ
ಮತ್ತೆ ಗೆಲ್ಲೋದು ಒಬ್ಬರೇ ಅಲ್ವಾ, ಶಾಶ್ವತವಾಗಿ ಯಾರು ಕೂಡ ಇಲ್ಲಿ ಇರಕ್ಕೆ ಆಗೋದೇ ಇಲ್ಲ, ಗೇಮ್ ಮುಗ್ದಿದ ತಕ್ಷಣ ಹೊರಡಲೇಬೇಕು. ಬಟ್ ಇಲ್ಲಿ ಧ್ರುವಂತವ್ರು ಏನು ಹೇಳ್ತಾರೆ ಅಂತಂದರೆ, ಅವ್ರು ಇರಲಿಲ್ಲ ಅಂದರೆ ಅಶ್ವಿನಿ ಅವ್ರನ್ನ ಅವರೆಲ್ಲರೂ ಕೂಡ ಇಲ್ಲಿ ಮುರಿದು ಮುಕ್ಬಿಡೋರಂತೆ, ಗಿಲ್ಲಿಯವರು ಮತ್ತು ಇಲ್ಲಿ ಕಾವ್ಯ ಅವರು, ಅಂದರೆ ಈ ಥರ ಕೆಲವೊಬ್ರು ಪರ್ಸನ್ಗಳು ನಿಮ್ಮನ್ನ ಆ ರೀತಿ ಮಾಡಿಬಿಡೋರು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಈ ಸತಿ ಎಲ್ಲರೂ ಪ್ಲ್ಯಾನ್ ಏನಪ್ಪ ಇದೆ ಅಂತಂತ ಅಂದರೆ ಫ್ಯಾನ್ಸ್ಗಳ ಪ್ಲ್ಯಾನು. ಇಲ್ಲಿ ಸೋಷಿಯಲ್ ಮೀಡಿಯಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ಈ ವಾರ ಗಿಲ್ಲಿಯವರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಸಪೋರ್ಟ್ ಅಂತೂ ಇದೆ. ಬಿಗ್ ಬಾಸ್ ನೋಡ್ತಿರೋದೇ ಗಿಲ್ಲಿಯವ್ರಿಗೋಸ್ಕರ ಅಂತ ಕೆಲವೊಬ್ರು ಹೇಳ್ತಾರೆ. ಇಲ್ಲ, ನಾನು ಇಲ್ಲಿ ಗಿಲ್ಲಿಯವ್ರಿಗೆ ಕಾವ್ಯವ್ರಿಗೋಸ್ಕರ ಮಾತ್ರನೇ ನಾನು ಇಲ್ಲಿ ಬಿಗ್ ಬಾಸ್ ನೋಡೋದು ಅಂತ ಕೆಲವೊಬ್ರು ಇಲ್ಲಿ ಹೇಳ್ತಾರೆ. ಈ ವಾರ ಗಿಲ್ಲಿಯವರು ಕಾವ್ಯವರು ಇಬ್ರು ಕೂಡ ನಾಮಿನೇಟ್ ಆಗಿಲ್ಲ. ನಮ್ಮ ಎಲ್ಲಾ ಓಟ್ಗಳು ಕೂಡ ಈಗ ಸ್ಪಂದನ ಅವ್ರಿಗೆ ಹಾಕೋಣ, ಧ್ರುವಂತವ್ರನ್ನ ಈಚೆ ಕಳ್ಸೋಣ ಅಂತಂದ್ಬಿಟ್ಟು ಗಿಲ್ಲಿ ಫ್ಯಾನ್ಸ್ ಮತ್ತೆ ಇಲ್ಲಿ ಕಾವ್ಯ ಅವ್ರ ಫ್ಯಾನ್ಸ್, ಅಂದ್ರೆ ಇವರಿಬ್ಬರು ಪೇರ್ನ ಯಾರು ಇಷ್ಟಪಡ್ತಾರೆ ಮತ್ತೆ ಸಪರೇಟ್ ಆಗಿ ಒಂದು ಫ್ಯಾನ್ ಬೇಸ್ ಅಂತಾನೆ ಇದೆ. ಇಲ್ಲಿ ಗಿಲ್ಲಿಯವ್ರಿಗೂ ಇದೆ ಮತ್ತೆ ಕಾವ್ಯ ಅವ್ರಿಗೂ ಇದೆ. ಎಲ್ಲರೂ ಕೂಡ ಡಿಸೈಡ್ ಮಾಡೋದು ಏನಪ್ಪ ಅಭಿಮಾನಿಗಳು ಅಂತಂದ್ರೆ, ಧ್ರುವಂತವ್ರನ್ನ ಈಚೆ ಕಳ್ಸೋಣ, ಇಷ್ಟೆಲ್ಲ ನೀನು ಅವ್ರನ್ನ ಉರಿದು ಮುಕ್ತೀನಿ ಅಂತ ಅಂದ್ರೆ ಗಿಲ್ಲಿಯವ್ರನ್ನೇ ಉರಿದು ಮುಕ್ತೀನಿ ಅಂತ ಇಲ್ಲಿ ಹೇಳಿದ್ಯಲ್ಲ, ಖಂಡಿತವಾಗ್ಲೂ ನೀನು ಇದ್ರೆ ತಾನೇ ಈ ರೀತಿ ಎಲ್ಲ ಆಟಗಳು ಆಡಕ್ಕಾಗುತ್ತೆ. ಮತ್ತೆ ಇಷ್ಟೊಂದು ಬಾಲ ಬಿಚ್ತಿದೆಯಲ್ವಾ, ಇಷ್ಟು ದಿವಸ ನೀನು ಆಡ್ತಾ ಇದ್ದಿದ್ದೆ ನಾಟಕ, ಮತ್ತೆ ಇಲ್ಲಿ ಒಳಗೊಂದು ಇಟ್ಕೊಂಡು ನಾಟಕ ಆಡ್ತದೆ ಅಂದ್ರೆ ಮನಸ್ಸಲ್ಲೇ ಒಂದಿತ್ತು. ಬಟ್ ಇಲ್ಲಿ ಹೊರಗಡೆ ಮಾತಾಡ್ಬೇಕಾದ್ರೆ ತುಂಬಾ ಸಭ್ಯತೆಯಿಂದ ಮಾತಾಡ್ತಾ ಇದ್ದೆ. ಆದ್ರೆ ನಿನ್ನೆ ಅವರೆಲ್ಲ ಏನ್ ಮಾತಾಡಿದ್ರು ಧ್ರುವಂತವ್ರು, ನೀನು 3 ವರ್ಷದಲ್ಲಿ 6 ರಿಯಾಲಿಟಿ ಶೋ ಮಾಡಿದ್ರೆ ನಾನು ನಿನಗಿಂತ ಅದಕ್ಕಿಂತ ಹೆಚ್ಚು ಅಂದ್ರೆ ಅಂದ್ಬಿಟ್ಟು ಯಾವಾಗ ಇಲ್ಲಿ ಅಹಮಿಂದ ಮಾತಾಡಿದ್ರೋ ಕನ್ಫರ್ಮ್ ಆಗಿ ಇಲ್ಲಿ ಧ್ರುವಂತರು ಹೋಗೋದು ಈ ವೀಕು ಪಕ್ಕ ಅಂತಂದ್ಬಿಟ್ಟು ಗೊತ್ತಾಗ್ತದೆ. ನೋಡೋಣ, ಸ್ವಲ್ಪ ಇಲ್ಲಿ ಸ್ಪಂದನ ಅವ್ರಿಗೆ ಲಕ್ಕು ಈ ವಾರನೂ ಕೂಡ ಸಿಕ್ಕಿದ್ರು ಕೂಡ ಇಲ್ಲಿ ಸಿಕ್ಬೋದು. ಅಂದ್ರೆ ವ್ಯಕ್ತಿತ್ವದ ಆಟ ಅಂತ ಅನಿಸ್ದಾಗ ಕೆಲವೊಬ್ಬರಿಗೆ ಇಲ್ಲಿ ಧ್ರುವಂತವ್ರ ವ್ಯಕ್ತಿತ್ವ ಮತ್ತೆ ಸ್ಪಂದನ ಅವ್ರನ್ನ ವ್ಯಕ್ತಿತ್ವ ಇಬ್ಬರದು ಕೂಡ ಇಲ್ಲಿ ಅಳದು ತೂಗಿದ್ರೆ ಸ್ಪಂದನ ಅವರೇ ಬೆಟರ್ ಆಗಿ ಕಾಣಿಸ್ತಾರೆ. ಧ್ರುವಂತವ್ರಂತೂ ಗೆದ್ದಿರೋದು ಒಂದೇ ಒಂದು ಗೇಮು, ಬಟ್ ಮನೇಲಿ ಕೆಲಸ ಮಾಡಿದ ತಕ್ಷಣ ಅವ್ರನ್ನ ಉಳಿಸ್ಬೇಕು ಅನ್ನೋದು ಏನೂ ಕೂಡ ಇಲ್ಲಿ ರೂಲ್ಸ್ಗಳು ಇಲ್ವೇ ಇಲ್ಲ. ಅಶ್ವಿನಿ ಅವ್ರು ಹೇಳೋದು ಒಂದೇ ಒಂದು, ಏನಕ್ಕೆ ಅಂತಂದ್ರೆ ಮನೇಲಿ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇರ್ತಾರೆ. ಅಂದ್ರೆ ಧ್ರುವಂತವ್ರು ಅವ್ರಿಗೇನು ಕೂಡ ಹೇಳೋದೇ ಬೇಕಾಗಿಲ್ಲ, ಅವರೇ ಎಲ್ಲ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಕೆಲಸ ಮಾಡಾಗಿದ್ರೆ ಮನೆಯಲ್ಲೇ ಇರ್ಬೋದಲ್ಲ, ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರ್ಬೋದು ಆರಾಮಾಗಿ ಅಂತ ಅಂದ್ಬಿಟ್ಟು ಇವ್ರನ್ನ ಮನೆಗೆ ಕಳಿಸ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ, ಈಗ ಪೈಪೋಟು ಇರೋದಂತೂ 5 ಜನದಲ್ಲಿ ಯಾರು ಹೋಗ್ತಾರೆ ಅಂತಂದ್ರೆ ಇಲ್ಲಿ 90% ಅಷ್ಟು ಧ್ರುವಂತವ್ರು ಹೋಗೋ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ಗಳೆಲ್ಲರೂ ಕೂಡ ಇಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ನಮ್ಮ ಓಟು ಇವಾಗ ಗಿಲ್ಲಿಯವ್ರಿಗೆ ಹಾಕ್ತಲ್ಲ, ಗಿಲ್ಲಿಯವ್ರ ಫ್ಯಾನ್ಸ್ ಮತ್ತೆ ಕಾವ್ಯವರು ಕೂಡ ಅಷ್ಟೇ, ಇವಾಗ ಇವರಿಬ್ರು ಕೂಡ ನಾಮಿನೇಟ್ ಆಗಿಲ್ಲ. ಅದಕ್ಕೆ ನಾವು ಸ್ಪಂದನ ಅವ್ರಿಗೆ ವೋಟ್ ಮಾಡ್ಬಿಟ್ಟು ಅವ್ರನ್ನ ಇಲ್ಲಿ ಉಳಿಸ್ತೀವಿ, ಧ್ರುವಂತವ್ರನ್ನ ಹೊರಗಡೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಹಾಕಿದ್ದಾರೆ. ನೋಡೋಣ ಯಾರು ಉಳಿತಾರೆ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ವೀಕ್ಷಕರೇ, ನನ್ನ ಅನಿಸಿಕೆಯ ಪ್ರಕಾರ ನನ್ನ ಪ್ರಿಡಿಕ್ಷನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಧ್ರುವಂತರು ಎಲಿಮಿನೇಟ್ ಆಗಬಹುದು ಈ ಒಂದು ಕಾರಣಕ್ಕೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಬೇಕು, ಯಾವ ಕಾರಣಕ್ಕೆ, ಮತ್ತೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಟಾಪ್ 5 ಸ್ಪರ್ಧಿಗಳು ಯಾರು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.